ನಮ್ಮ ಜೊತೆಗೆ ಅವಾಗ್ಲೇನೆ ಮಾಜಿ ಡಿಸಿಎಂ ಈಶ್ವರಪ್ಪನವರು ಸಿಕ್ಕಿದ್ರು. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅರುಣ್ ಅವರೇ. ಕ್ಷಮಿಸಿ, ಅವಾಗ್ಲೇ ನಿಮ್ಗೆ ನಾನು ನಿಲ್ಸ್ಬೇಕಾಯ್ತು, ವಕೀಲರು ಮಾತಾಡ್ತಾ ಇದ್ರು. ಹೇಳಿ ಸರ್. ನಿಮ್ಗೆ ನೀವ್ ಎಷ್ಟು ತಪ್ಪು ಮಾಡಿದ್ರು ಖಂಡಿತ ನಾವು ಕ್ಷಮಿಸ್ತೀವಿ. ಯಾಕೆಂದ್ರೆ ಆ 16 ಕೇಸ್ಗಳಿದೆ ಅಂತ ಮುಖ್ಯಮಂತ್ರಿಗಳು ಸುಳ್ಳು ಹೇಳಿದಾಗ ನೆಲದ ಕಾನೂನಿನಲ್ಲಿ ನಾವು ಕ್ರಮ ತಗೋಬಾರ್ದ ಅಂತ ಹೋಮ್ ಮಿನಿಸ್ಟ್ರಿ ಹೇಳಿದಾಗ ಸ್ಪಷ್ಟವಾಗಿ ಅವ್ರ ಮೇಲೆ 16 ಕೇಸ್ ಇಲ್ಲ, ಒಂದೇ ಒಂದು ಕೇಸು ಅಂತ ಹೇಳಿದಂತ ಪಬ್ಲಿಕ್ ಟಿವಿಗೆ ನಾನು ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾವುದೇ ಟಿವಿಲಿ ಬರದೆ ನಿಮ್ ಟಿವಿಲಿ ಬಂತು, ನಿಜಕ್ಕೂ ನಮಗೆ ಸಂತೋಷ ಕೂಡ ಆಯ್ತು. ಎರಡನೇದು, ಅರ್ಜಿನೂ ಹಾಕಿಲ್ಲ, FIR ಕೋರ್ಟಿಗೆ ಸಬ್ಮಿಟ್ ಮಾಡದೇನೆ ಅರೆಸ್ಟ್ ಮಾಡಿ ಕೋರ್ಟ್ ಮುಖಾಂತರ ಜೈಲಿಗೆ ಕಳ್ಸಂತ ನೀಚ ಸರ್ಕಾರದ ಬಗ್ಗೆ ಒಂದ್ ರೀತಿ ಕನ್ನಡಿ ಹಿಡ್ದಂಗೆ ನೀವು ರಾಜ್ಯದ ಜನರ ಮುಂದೆ ಹಿಡಿದಿದ್ದೀರಿ. ನಾನು ನಿಜಕ್ಕೂ ಕೂಡ ಎಷ್ಟು ಅಭಿನಂದನೆ ಪಬ್ಲಿಕ್ ಟಿವಿಗೆ ಸಲ್ಲಿದ್ರು ಸಾಲದು ಸರ್. ಈಗ ಬೇಲ್ ಸಿಕ್ಕಿದೆ ಸರ್. ಇವಾಗ ಸರ್ ಬೈಲು 100% ಸಿಗತ್ತೆ ಅಂತ ನಮಗೆ ಗೊತ್ತಿತ್ತು. ಯಾಕೆಂತಂದ್ರೆ ಇಷ್ಟು ಸುಳ್ಳು ಹೇಳಂತ ಮುಖ್ಯಮಂತ್ರಿ, ಇಷ್ಟು ಸುಳ್ಳು ಹೇಳಂತ ಗೃಹ ಮಂತ್ರಿ ಯಾವ ಮುಖ ಇಟ್ಕೊಂಡು ಕೋರ್ಟ್ಗೆಲ್ಲ ಹೋಗಿ ವಾದ ಮಾಡ್ತಾರೋ ಗೊತ್ತಿಲ್ಲ. ಕೋರ್ಟ್ ಅಲ್ಲೂ ಕೂಡ ತುಂಬಾ ಸ್ಪಷ್ಟವಾಗಿ ಏನೂ ತಪ್ಪು ಮಾಡದೆ ಇದ್ದಂತ ಒಬ್ಬ ವ್ಯಕ್ತಿಗೆ ಜೈಲಿಗೆ ಕಳಿಸ್ಬಿಟ್ಟಲ್ಲ ಅಂತ ಕೋರ್ಟ್ಗೂ ನೋವಾಗಿರ್ಬೋದು. ಕೋರ್ಟ್ ಇವತ್ತು ಜಾಮೀನು ಕೊಟ್ಟಿರೋದು ತುಂಬಾ ಸಂತೋಷದಿಂದ ಸ್ವಾಗತ ಮಾಡ್ತೇನೆ. ಇದು ರಾಮ ಭಕ್ತರಿಗೆ, ರಾಷ್ಟ್ರ ಭಕ್ತರಿಗೆ ಸಿಕ್ಕಂತ ಜಯ ಅಂತ ನಾನು ಭಾವಿಸ್ತೇನೆ. ಬಟ್ ಇದಾದ ನಂತರವೂ ಕೂಡ ಹಲವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಇವತ್ತು ತುಂಬಾ ಜನ. ಯಾರು? MB ಪಾಟೀಲ್ ಅವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು. ಅಲ್ಲ, ಅವ್ರಿಗೆ ನಾನು ಹೇಳೋದು ಅದನ್ನೇ, ಈ ಬಂಡತನ ಅನ್ನೋದೊಂದು ಪದ ಇದೆಯಲ್ಲ ಕನ್ನಡದಲ್ಲಿ, ಇಂಥ ಬಂಡ್ರಿಗೆ ಅದು ಸೂಟ್ ಆಗೋದು ಅಲ್ರಿ. ತುಂಬಾ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿನಲ್ಲಿ 16 ಕೇಸ್ ಅಲ್ಲ, 15 ಕೇಸು, ಆ ಒಂದು ಕೇಸು ಮಾತ್ರ 592 ಅಂದ್ರೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಕೂಡ FIR ಬಿದ್ದಿಲ್ಲ, ಅರ್ಜಿನೂ ಹಾಕಿಲ್ಲ ಅಂತ ಹೇಳಿದ ಮೇಲೂ ಡಿಫೆಂಡ್ ಮಾಡ್ಕೊಡ್ತಾರೆ ಅಂದ್ರೆ ಇಷ್ಟು ಬಂಡತನದ ರಾಜಕಾರಣವನ್ನ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಅನ್ನೋದನ್ನ ರಾಜ್ಯ ಜನ ಗುರುತಿಸ್ತಾ ಇದ್ದಾರೆ. ಆ ಕೇಸ್ಗಳು ಅವ್ರ ಮೇಲೆ ಇದ್ರೂ ಸಹ ಬಿಜೆಪಿ ಅವರನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರಲ್ಲ, ಇದು ರಾಮನಿಗೆ ಮಾಡ್ತಾ ಇರುವಂತ ಅವಮಾನ ಅಲ್ವಾ ಅಂತ ಕೇಳಿದ್ರು MB ಪಾಟೀಲ್ ಅವರು ಇವತ್ತು. ಅಲ್ಲ, ಅದಕ್ಕೆ ನಾನು ನಿಜಕ್ಕೂ ಹೇಳ್ತೀನಿ, ಇರ್ಬೋದೇನೋ ಅಂತ ಅನ್ಕೊಂಡು ಮುಖ್ಯಮಂತ್ರಿ ಹೇಳಿದನ್ನ ನಂಬಬೇಕು ಅನ್ನೋಂತ ಸ್ಥಿತಿ ಬಂದೋಗಿತ್ತು. ಅದೇ ರೀತಿ ಮಾನ್ಯ ಪರಮೇಶ್ವರ್ ಅವರು, ಡಾಕ್ಟ್ರು, ಹೋಮ್ ಮಿನಿಸ್ಟ್ರು ಅವ್ರು ಹೇಳ್ತಾರೆ ಈ ಮಣ್ಣಿನ ನೆಲದ ಕಾನೂನಿಗೆ ಗೌರವ ಕೊಡಿಸ್ಬೇಕು ಬಿಜೆಪಿಯವರು ಅಂತ ಅಂದಾಗ ನಾನು ಇರ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಪಬ್ಲಿಕ್ ಟಿವಿನಲ್ಲಿ ನೋಡಿದ ನಂತರ ತುಂಬಾ ಸ್ಪಷ್ಟ ಆಯ್ತು, ತುಂಬಾ ಸಂತೋಷನಾಯ್ತು. ಇಷ್ಟು ಬಂಡತನದಲ್ಲಿ ನ್ಯಾಯವಾಗಿ ಕ್ಷಮೆ ಕೇಳಬೇಕಿತ್ತು ಅವರು. ನಾವು ಈ ರೀತಿ ಸುಳ್ಳು ಹೇಳಿದ್ದೇವೆ, ದಯವಿಟ್ಟು ಕ್ಷಮಿಸಿ, ಇನ್ನೆಂದೂ ನಾವು ಸುಳ್ಳು ಹೇಳಲ್ಲ. ಈ ಮಾತನ್ನು ಮುಖ್ಯಮಂತ್ರಿಗಳು ಅಥವಾ ಹೋಮ್ ಮಿನಿಸ್ಟ್ರಿ ಹೇಳಬೇಕು. ನಂಬರ್ 2, ಆ ಸಂಬಂಧಪಟ್ಟ ಎಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಈಗ ಕ್ರಮ ತಗೋಬೇಕು. ಅದು ಬಿಟ್ಟು ಬಂಡತನದ ಮಾತುಗಳು ಹೇಳಿದ್ರೆ ಇದು ಜನ ಏನಂತಾರೆ ಇವ್ರನ್ನ. ಬಟ್ 16 ಕೇಸ್ಗಳಲ್ಲಿ ಒಂದು ಕೇಸ್ ಮಾತ್ರ ಇದ್ದಿದ್ದು. ಇನ್ನು 15 ಕೇಸ್ಗಳಲ್ಲಿ ಅವರು ಎಲ್ಲವೂ ಕೂಡ ಮುಗಿದೋಗಿದೆ. ಆ ಕೇಸ್ಗಳು ಯಾವುದು ಕೂಡ ಈಗ ಇಲ್ಲ. ಹೀಗಿರೋ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ನೀವು ಡಿಫೆಂಡ್ ಮಾಡ್ಕೊಳ್ತಾ ಇರೋದು ಸರಿ ಅನ್ನೋದನ್ನ, ಸರಿನಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇರೋದು ಕಾಂಗ್ರೆಸ್ನವರು. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ಈಗಲೂ ಕೂಡ ಒಂದೊಂದು ಕೇಸನ್ನ ಅವ್ರು ಹೇಳಿ ಇಂಥ ಕೇಸ್ ಇದೆ, ಇಂಥ ಕೇಸ್ ಇದೆ ಅಂತ ಯಾವ್ಯಾವಾಗ ಅದು ಇತ್ಯರ್ಥ ಆಯ್ತು ಅನ್ನೋದನ್ನ ಉತ್ತರ ಕೂಡ. ಅದು ಬಿಟ್ಟು ಸುಮ್ಮನೆ ಬಂಡತನದ ರಾಜಕಾರಣ ಮಾಡ್ತಾ ಹೋದ್ರೆ ಇದು ಯಾವುದೇ ಕಾರಣಕ್ಕೂ ರಾಜ್ಯ ಜನ ಮೆಚ್ಚಲ್ಲ. ಬಟ್ ಮುಖ್ಯಮಂತ್ರಿಗಳು ಕೇಳ್ತಾರೆ, ರಾಮಭಕ್ತ ಅಂತ ಹೇಳ್ಕೊಂಡ್ಬಿಟ್ಟು, ಕರಸೇವಕ ಅಂತ ಹೇಳ್ಕೊಂಡ್ಬಿಟ್ಟು ಮಟ್ಕ ಮಾಡಿದ್ದು ಇವೆಲ್ಲವೂ ಕೂಡ ಕೇಸ್ಗಳಿದಾವಲ್ಲ, ಅವು ಇದ್ದು ಅಲ್ವಾ, ಅವನ್ನ ಏನ್ ಮಾಡ್ಬೇಕು ಅಂತ ಹೇಳಿ. ಅಲ್ಲ, ಅದಕ್ಕೆ ನಾನು ಹೇಳ್ತಿರೋದು, ಮುಖ್ಯಮಂತ್ರಿ ಆಗೋದಕ್ಕೆ ಈ ಮನುಷ್ಯಗೆ ಎಷ್ಟು ಮಟ್ಟಿಗೆ ಯೋಗ್ಯತೆ ಇದೆ ಇದು ರಾಜ್ಯ ಜನ ನೋಡ್ತಾ ಇದ್ದಾರೆ ಈಗ. ಓಕೆ, ತುಂಬಾ ಧನ್ಯವಾದಗಳು ಈಶ್ವರಪ್ಪನವರೇ ಪಬ್ಲಿಕ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೊ ಪಬ್ಲಿಕ್ ವರದಿಯನ್ನ ಈಶ್ವರಪ್ಪನವರು ಪ್ರಸ್ತಾಪವನ್ನ ಮಾಡಿದ್ರು. ಮೊದಲನೇದಾಗಿ ಸುದ್ದಿಯನ್ನ ಪ್ರಸಾರವನ್ನ ಮಾಡಿತ್ತು. ರಾಜ್ಯದ ಜನತೆಗೆ ಸರ್ಕಾರ ಸುಳ್ಳು ಹೇಳಿತ್ತು, ಒಂದೇ ಒಂದು ಕೇಸ್ ಇರೋ ಬಗ್ಗೆ ವರದಿಯನ್ನ ಮಾಡಿದ್ದೇ ಪಬ್ಲಿಕ್ ಟಿವಿ ಅನ್ನೋದನ್ನ ಈಶ್ವರಪ್ಪನವರು ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಪ್ರಶಂಸಿಸಿದ್ದಾರೆ ಈಶ್ವರಪ್ಪನವರು. ನಿನ್ನೆ ರಾತ್ರಿ ಇದನ್ನ ಮೊದಲನೇದಾಗಿ ಸುದ್ದಿಯನ್ನ ಪ್ರಸಾರವನ್ನ ಮಾಡಿದ್ವಿ. ಸೊ ಶ್ರೀಕಾಂತ್ ಅವರ ಪ್ರಕರಣದಲ್ಲಿ ಸತ್ಯವನ್ನ ಹೇಳಿದ್ದು ಪಬ್ಲಿಕ್ ಟಿವಿ. 16 ಕೇಸ್ಗಳ ಪೈಕಿ 15 ಕೇಸ್ ಖುಲಾಸೆ ಆಗಿದೆ ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ನಿನ್ನೆ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅದರ ಈಶ್ವರಪ್ಪನವರು ಶ್ಲಾಘಿಸ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಸರ್ಕಾರ ಸುಳ್ಳು ಹೇಳಿತ್ತು, ಅದು ಸುಳ್ಳು ಅನ್ನೋದನ್ನ ಬಿತ್ತರಿಸಿದ್ದೇ ಪಬ್ಲಿಕ್ ಟಿವಿ.
ಈ ಸರ್ಕಾರ ಸುಳ್ಳು ಹೇಳಿದ್ದನ್ನ ನೀವು ಜನರಿಗೆ ತೋರಿಸಿದಿರಲ್ಲ ಅನ್ನುವಂಥದ್ದನ್ನ ಈಶ್ವರಪ್ಪನವರು ಆಡಿದ್ದಾರೆ.